ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿ ದೊಡ್ಡ ಸಾಕೆರೆ ಮತ್ತು ಮಾವತ್ತೂರು ಮುಖ್ಯ ರಸ್ತೆಯ ಗೌಡನಕುಂಟೆ ಕ್ರಾಸಿನ ಬಳಿ ಚಾಲಕನ ನಿಯಂತ್ರಣ ತಪ್ಪಿದ ಟಾಟಾ ಎಸಿ ವಾಹನ ಪಲ್ಟಿ ಹೊಡೆದು 15 ಜನ ಮಕ್ಕಳಿಗೆ ಕೈಕಾಲು, ತಲೆ, ಹೊಟ್ಟೆ ಮತ್ತು ಮೂಗಿಗೆ ಗಂಭೀರ ಗಾಯಗಳಾಗಿ ದೊಡ್ಡ ಸಾಕೆರೆ ಮತ್ತು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊರಟಗೆರೆ ತಾಲೂಕಿನ ಚಿಂಪುಗಾನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಿಂದ ಹೊರಸಂಚಾರದ ರೂಪದಲ್ಲಿ 5 ಜನ ಶಿಕ್ಷಕರ ಜೊತೆ 99 ಜನ ಮಕ್ಕಳನ್ನು ದೊಡ್ಡ ಸಾಗೆರೆ ಬಳಿಯ ಮಿನಿ ಲಾಲ್ಬಾಗ್ ವೀಕ್ಷಣೆಗೆ ಟಾಟಾ ಎಸಿ ವಾಹನದಲ್ಲಿ ಒಮ್ಮೆಗೆ 35 ಜನ ಮಕ್ಕಳಂತೆ ತುಂಬಿಕೊಂಡು ಹೋಗಿದ್ದರು. ಶಾಲೆಯ ಶಿಕ್ಷಕರು ಸರಕು ಸಾಗಾಣಿಕೆಯ ಟಾಟಾ ಎಸಿ ವಾಹನದಲ್ಲಿ ಮಕ್ಕಳಿಗೆ ಕರೆದುಕೊಂಡು ಹೋಗಿ ಅಪಘಾತಕ್ಕೆ ಮುಖ್ಯ ಶಿಕ್ಷಕ ಮತ್ತು ಶಿಕ್ಷಕರ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎಂದು ಪೋಷಕರು ಆರೋಪಿಸುತ್ತಿದ್ದಾರೆ. ದೊಡ್ಡಸಾಗೆರೆ ತೋಟಗಾರಿಕಾ ಇಲಾಖೆ ವತಿಯಿಂದ ಮಾಡಿರ್ತಕ್ಕಂಥ ಪ್ಲ್ಯಾಂಟ್ಗೆ ಹೊರ ಸಂಚಾರ ಕರ್ಕೊಂಡು ಹೋಗಿದ್ದಾರೆ ಅಂತ ಇನ್ಸಿಡೆಂಟ್ ಆದಮೇಲೆ ನನಗೆ ಮಾಹಿತಿ ಬಂದಿರತಕ್ಕಂಥದ್ದು. ಮಾಮೂಲಿ ಶೈಕ್ಷಣಿಕ ಪ್ರವಾಸಕ್ಕಾದರೆ ಡಿಸೆಂಬರ್ 31 ಒಳಗೆ, ಡಿಸೆಂಬರ್ 31 ಒಳಗೆ ನಾವುಗಳು BOಗಳು ಪರ್ಮಿಷನನ್ನು ಕೊಡ್ತೀವಿ. ಅದಕ್ಕೆ ಅಗತ್ಯವಾದಂಥ ಕಂಡೀಷನ್ಸು ಕೂಡ ನಾವು ಹಾಕಿರ್ತೀವಿ. ಸರ್ಕಾರಿ ಬಸ್ಸಲ್ಲೇ ಕರ್ಕೊಂಡು ಹೋಗಬೇಕು, ಮಕ್ಕಳ ಸುರಕ್ಷತೆಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳಿ. ಆದರೆ ಇದು ಶೈಕ್ಷಣಿಕ ಪ್ರವಾಸ ಅಲ್ಲ, ಇದು ಹೊರ ಸಂಚಾರ ಹೋಗಿದ್ದಾರೆ. ಅದಕ್ಕೆ ಹೊರ ಸಂಚಾರ ಹೋಗಲಿಕ್ಕೆ ಸ್ಥಳೀಯ STMC ಅವರ ಸಹಕಾರವನ್ನು ಪಡಿಬೇಕಾಗ್ತದೆ, ಅವರ ಅನುಮತಿಯನ್ನು ಪಡೆಯಬೇಕಾಗ್ತದೆ. ಟಾಟಾ ಎಸಿ ವಾಹನ ಪಲ್ಟಿ ಹೊಡೆದ ಮರುಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಮಂಜುನಾಥ್ ರವರು ಸ್ಥಳೀಯರ ಸಹಾಯದಿಂದ 35 ಜನ ಮಕ್ಕಳನ್ನು ವಾಹನದಿಂದ ಹೊರತೆಗೆದು ತನ್ನ ಖಾಸಗಿ ವಾಹನದಲ್ಲಿ 15 ಜನ ಮಕ್ಕಳನ್ನು ದೊಡ್ಡ ಸಾಕೆರೆ ಮತ್ತು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಲ್ಲಿ ಯಶಸ್ವಿಯಾಗಿ ಮಾನವೀಯತೆ ಮೆರೆದಿದ್ದಾರೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ತಹಶೀಲ್ದಾರ್ ಮಂಜುನಾಥ ಸೇರಿದಂತೆ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗೃಹ ಸಚಿವರ ಸೂಚನೆಯಂತೆ ಎಲ್ಲ ಮಕ್ಕಳಿಗೂ ದೊಡ್ಡ ಸಾಗೆರೆ ಮತ್ತು ಕೊರಟಗೆರೆ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಕೊಡಿಸಲಾಗಿದೆ. 4 ಜನ ಮಕ್ಕಳನ್ನು ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈಗ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ವತಿಯಿಂದ ಮಾಹಿತಿ ತಗೊಂಡು ಖಂಡಿತವಾಗೂ ಅದೇನಾದರೂ ಲೋಪಕ್ಕೆ ಯಾರು ಕಾರಣರಾಗಿರ್ತಾರೆ ಅವರು ಮಕ್ಕಳನ್ನ ಟಾಟಾ ಎಸ್ ಕರ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಈಗ ಹತ್ರ ಇದೆ ಅಂತೇಳಿ ಅವರು ಹೆಂಗೆ ಕರ್ಕೊಂಡೋದ್ರೂ ಗೊತ್ತಿಲ್ಲ. ಈಗ BO ಅವರು ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡ್ತಾರೆ. ನಾವು ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆದಂಥ ಇನ್ಸಿಡೆಂಟ್ ಆದಾಗಿಂದ ಈಗಾಗಲೇ ಎಲ್ಲ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸ್ಕೂಲ್ ಬಸ್ಸುಗಳು, ವ್ಯಾನುಗಳು ಮಕ್ಕಳಿಗೆಲ್ಲ ಈಗ ಮಕ್ಕಳನ್ನ ಕರ್ಕೊಂಡು ಹೋಗೋಂಥ ಚಾಲಕರಿಗೆಲ್ಲ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ವಿ. ನೀವು ಫಸ್ಟ್ ಥಿಂಗ್ ಈಸ್ ಸೇಫ್ಟಿ ಆಫ್ ದ ಸ್ಟೂಡೆಂಟ್ಸ್. ತಿಮ್ಮಯ್ಯ, E-News TV, ತುಮಕೂರು.